ಅಂತಂದ್ರೆ ಏನು? ಇವತ್ತು ಎಷ್ಟೋ ಜೀವರಾಶಿಗಳಿದ್ದಾವೆ ನಮ್ಮ ಭೂಮಿಯಲ್ಲಿ, ಆದ್ರೆ ಶಿವನ ಆಜ್ಞೆ ಇಲ್ಲದೆ ಈ ಒಂದು ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿಯನ್ನು ಸಹ ಅಲ್ಲಾಡ್ಸೋಕ್ಕಾಗಂಗಿಲ್ಲ. ಅಂತ ಒಂದು ಶಿವನ ಒಂದು ಕುರಿತು ಪಡೆದುಕೊಳ್ಳುವ ಒಂದು ಅನುಭವ, ದಿವ್ಯ ಅನುಭವ, ಇದು ಜ್ಞಾನದ ಅನುಭವ, ಜ್ಯೋತಿ ಅನುಭವ ಅಂತ ಹೇಳಿರ್ತಕ್ಕಂತಹ ಕೈವಲ್ಯ ಪದ್ಧತಿ. ಶಾಸ್ತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಗ್ರಂಥ ಅಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ವಿಚಾರವನ್ನ ಮಾಡ್ರಿ, ನಿಜ ಗುಣ ಶಿವಯೋಗಿಗಳು, ಅವ್ರ ಹೆಸರೇ ಹೇಳ್ತದ ನಿಜ ಗುಣ ಶಿವಯೋಗಿಗಳು. ನೋಡ್ರಿ, ನಾವು ಶಿವನನ್ನ ಅನುಭವವನ್ನ ಮಾಡ್ಕೊಳ್ತಾ ಇದ್ದೇವೆ, ಆದ್ರೆ ಅವರ ಹೆಸರು ಏನಿದೆ ನಿಜ ಗುಣ ಶಿವಯೋಗಿಗಳು. ನಿಜವನ್ನ ಅರಿತುಕೊಂಡಿರ್ತಕ್ಕಂಥ ಗುಣ ಅದು ಶಿವತ್ವದ ಗುಣ. ಹಾಗಾದ್ರೆ ನಿಜ ಗುಣ ಶಿವಯೋಗಿಗಳು ನಮ್ಮ ಭಾಗದಲ್ಲಿ 3 ಪ್ರಕಾರವಾಗಿರ್ತಕ್ಕಂಥ ಶಿವಯೋಗಿಗಳನ್ನ ನಾವು ಕಾಣ್ತಾ ಇವೆ. 12ನೇ ಶತಮಾನದಲ್ಲಿ ಒಬ್ಬ ನಿಜಗುಣ ಶಿವಯೋಗಿಗಳಂತ ಇದ್ರು. ಅದೇ ತರವಾಗಿ ಮಧ್ಯ ಭಾಗದಲ್ಲಿ ಬರ್ತದ, ಮೈಸೂರು ಭಾಗದಲ್ಲಿ ಸಹ ನಿಜಗುಣ ಶಿವಯೋಗಿಗಳು ಅಂತ ಆಗಿ ಹೋದ್ರು. ಹಾಗಾದ್ರೆ ಕೈವಲ್ಯ ಪದ್ಧತಿಯನ್ನ ರಚನೆಯನ್ನ ಮಾಡಿ ಸಮಾಜಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು ನಿಜಗುಣ ಶಿವಯೋಗಿಗಳ ಒಂದು ಅಮೂಲ್ಯವಾಗಿರ್ತಕ್ಕಂಥ ತತ್ವ ಏನು? ಕೈವಲ್ಯ ಪದ್ಧತಿ. ಕೈವಲ್ಯ ಅಂತಂದ್ರೆ ಜೀವನದ ಒಂದು ಪದ್ಧತಿ ಅಂತೇಳಿ ಕರಿತೀವಿ ನಾವು ಇವತ್ತು. ಈ ಒಂದು ಪದ್ಧತಿಯನ್ನು ಯಾಕಂತಂದ್ರೆ ಒಬ್ಬ ಗುರು ಏನು ಮಾಡ್ತಾನಪ್ಪ ಅಂತಂದ್ರೆ, ಈ ಒಂದು ದಾರಿಗೆ ಹೋಗಪ್ಪ, ಆ ಒಂದು ದಾರಿ ನಿಮಗೆ ಸರಿ ಆಗಿತ್ತ ಏನಿಲ್ಲ ಅಂತ ನೋಡು ಅಂತ ಹೇಳ್ತಾನ. ಆದ್ರೆ ಗುರುವೇ ಬರೋಂಗಿಲ್ಲ ಅಲ್ಲಿ. ಪಂಚಾಕ್ಷರಿ ಗವಾಯಿಗಳು ಅಜ್ಜವರು ಶಿವಯೋಗ ಮಂದಿರದಲ್ಲಿ ಇದ್ದುಕೊಂಡು ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ರು, ಸಾಧಕರಿಗೆ ಪಾಠವನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೋ ಒಂದು ಪದ್ಧತಿ ನಡೆದು ಹೋಯ್ತು, ಅದನ್ನ ಹೇಳಕ್ ಆಗಂಗಿಲ್ಲ. ಆದ್ರೆ ಆ ಒಂದು ಶಿವಯೋಗ ಮಂದಿರವನ್ನ ಬಿಟ್ಟು ಬರಬೇಕಾಗಿತ್ತು ಪಂಚಾಕ್ಷರಿ ಗವಾಯಿಗಳು. ಆದ್ರೆ ಗುರು ಆದಂತರು ಹಾನಗಲ್ಲ ಗುರುಕುಮಾರೇಶ್ವರ ಅಜ್ಜರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಒಂದು ಜೋಡಿಗೆಯನ್ನ ಕೊಡ್ತಾರೆ. ಕೊಟ್ಟು ಹೇಳ್ತಾರೆ ಏನಂತ, ನೋಡು ಪಂಚಾಕ್ಷರೇಶ್ವರ, ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಅಗಾಧವಾಗಿರ್ತಕ್ಕಂಥ ಜ್ಞಾನ. ನೀನು ಕುಬೇರ ಅದಿ. ಎಂತ ಕುಬೇರ ಅದಿಯಪ್ಪ ಅಂತಂದ್ರೆ, ಕುಂಟ ಕುರುಡರ ಅನಾಥರ ಕುಬೇರ ಅದಿ. ನೀನು ಅವರಿಗೆ ಒಂದು ದಾರಿಯನ್ನ ತೋರಿಸಬೇಕು ಅಂತೇಳಿ ಒಂದು ಸಂಕಲ್ಪವನ್ನ ಹೇಳ್ತಾರೆ. ಹಾಗಾದ್ರೆ ಪಂಚಾಕ್ಷರ ಅಜ್ಜರಿಗೆ ಕಣ್ಣೇ ಇರ್ಲಿಲ್ಲ. ಅವ್ರ ವಿಚಾರವನ್ನ ಮಾಡ್ತಾರೆ ಏನಂತ, ಅಜ್ಜವರು ಜೋಳಿಗೆಯನ್ನ ಕೊಟ್ಟಾರ. ಇಲ್ಲಿ ನೋಡಿದ್ರೆ ಕುಂಟ ಕುಬೇರ ಅಂತ ಎಲ್ಲಾ ಮಕ್ಕಳಿಗೆ ನನ್ನ ಹತ್ರ ಜೋಳಿಗೆಗೆ ಹಾಕ್ಯಾರ. ಇವ್ರು ನಾನು ಸಲ್ಲಬೇಕಲ್ಲ ಅಂತೇಳಿ ಎಲ್ಲ ಹಳ್ಳಿಗೆ ಸಂಚಾರವನ್ನ ಮಾಡಿ ಬಂದು ಕೊನೆಗೆ ಗದಗಿಗೆ ಬಂದು ವೀರೇಶ್ವರ ನಿಜಗುಣ ಶಿವಯೋಗಿಗಳು ಬರೀತಾರ. ಆ ಒಂದು ಗ್ರಂಥದಲ್ಲಿ ಬರೀತಾರ ಏನಪ್ಪಾ ಅಂತಂದ್ರೆ, ಅವರು ಯಾರನ್ನೂ ನೆನೆಸ್ಕೋಬಹುದಾಗಿತ್ತು, ಆದ್ರೆ ಒಬ್ಬ ಅಗಾಧವಾಗಿರ್ತಕ್ಕಂಥ ಚೈತನ್ಯವನ್ನ ನೆನೆಸಿಕೊಳ್ತಾರೆ. ಯಾರಪ್ಪ ಅಂತಂದ್ರೆ ಗುರು ಎಂಬ ಚೈತನ್ಯನ ನೆನೆಸಿಕೊಳ್ತಾರೆ. ಆ ಒಂದು ಗುರುವಿನನ್ನು ನೆನೆಸಿಕೊಂಡೇ ಹೇಳ್ತಾರೆ ಏನಂತ, ಸ್ವಲ್ಪ ಜ್ಞಾನದ ಕಡೆ ನಾವು ನಮ್ಮ ತಲೆಯನ್ನು ಹಾಕೋಬೇಕು, ನಮ್ಮ ಮನಸ್ಸನ್ನ ಅರಿದು ಬಿಡಬೇಕು. ಶ್ರೀ ಗುರು ವಚನೋಪದೇಶವನ್ನ ಆಲಿಸಬೇಕು ಅಂತ ಹೇಳ್ತಾರೆ. ಶ್ರೀ ಗುರು ಅಂತಂದ್ರೆ ಯಾರು? ವಾಟ್ ಈಸ್ ಗುರು? ವಾಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುರು ಅಂಡ್ ವೇರ್ ಈಸ್ ಗುರು? ತಿಳ್ಕೋಬೇಕು. ಇಲ್ಲಿ ಗುರು ಆದಂತ ಹಳಹದಿ ಮೇಲೆ ಕೊಂದಿದ್ದೇವೆ. ಆ ನಿಟ್ಟಿನ ಏನು ಅಜ್ಜವರಿಗೆ ಅನಗಲ ಕುಮಾರ ಶಿವಗಳಿದ್ದು 2 ನಿಮಿಷ 3 ನಿಮಿಷ 3 ಯಾತಕ್ಕೆ ಅಂತ ಹೇಳಿದ್ರೆ, ನಮಗೆ ಗಂಗಾವತಿಗೆ ಕುಡಿದವರಿಗೆ ಗಂಗಾವತಿಗೆ ಸಜ್ಜನ ಗುಡ್ಡಕ್ಕೆ ಅವಿನಾಭಾವ ಸಂಬಂಧ. ಸ್ವಲ್ಪ ಕಂಠತ್ರಾಣ ಸೊಂಟತ್ರಾಣ ರೀತಿ ಸ್ವಲ್ಪ ಮಟ್ಟಿಗೆ ಮಾತಾಡೋಣ ನಡೀತದೆ. ಅಲ್ಲಿ ಏನಿದು ಅಂದರೆ 1780ರ ಸುಮಾರಿಗೆ ಇಲ್ಲಿಗೆ ಬಂದಿರತಕ್ಕಂಥ ಪೆದ್ದ ಹರಿವಾಣ ಗ್ರಾಮದ ಜಂಕಪ್ಪ ಇಲ್ಲಿ ಹತ್ತಿರದ ಅಯೋಧ್ಯೆಯಲ್ಲಿ ತಾನೇ ಕೊಂಡಪ್ಪನ ಸೇವಾವನ್ನು ಮಾಡ್ಕೊಂತ ಅಲ್ಲಿ ಆತ ಜ್ಞಾನಸಿಂಧು ದೇವಿ ಪುರಾಣ ಬಗಳ ಶತಕ ಕಥಾಸಾಗರ ಉತ್ಕೃಷ್ಟ ಕೃತಿಗಳನ್ನು ಸಮಾಜಕ್ಕೆ ಸಾಹಿತ್ಯ ಲೋಕಕ್ಕೆ ಕೊಡ್ತಾನೆ. ಯಾರಾದ್ರೂ ಜ್ಞಾನಸಿಂಧು ಓದಿಬಿಟ್ರೆ ಜೀವನ ಕಲಸಿ ಇಷ್ಟೇ, ಅದು ನರಕ ಸದೃಶ್ಯದ ವರ್ಣನೆ ಬರ್ತದೆ ಅದರಲ್ಲಿ. ಹಾಗಾಗಿ
ಗುಡದೂರು ಮತ್ತು ಸಜ್ಜಲಗುಡ್ಡಕ್ಕೆ ಒಂದು ಅಧ್ಯಾತ್ಮದ ದಾರಿಯನ್ನು ಕರುಣಿಸಿದ ಕೃತಿ ಈ ಜ್ಞಾನ ಸಿಂಧು ಅನ್ನೋದು ಸತ್ಯ. ಕುಡದೂರು ತಾತನವರು ನಿಡಗುಂದಿಯವರು ಬುಕ್ನಟ್ಟಿಗೆ ಬಂದು ಅಲ್ಲಿಂದ ಗುಡದೂರಿಗೆ ಹೋಗ್ತಾರೆ. ಅವರು ಚೌಕಿಯಲ್ಲಿ ಜ್ಞಾನ ಸಿಂಧುವನ್ನ ಪ್ರತಿಪಾದನೆ ಮಾಡೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏನು ಹಾಲಮತದ ಬಾಲಪ್ಪ ಕುರಿ ಕಾಯ್ಕಂತ ಕೇಳ್ತಿರ್ತಾನಲ್ಲಿ. ಕೇಳಿದಾಗ ಮನ ಪರಿವರ್ತನೆ ಆಗಿಬಿಡ್ತದೆ. ಅವನಿಗೆ ಇಷ್ಟೇ, ಅವನಿಗೆ ಮದುವೆ ಆಗಿರ್ತದೆ, ಅಕ್ಕನ ಮಗಳು ತೆಂಗುಂಟೆ ಕೊಟ್ಟಿರ್ತಾರೆ, ಸ್ವಲ್ಪ ಆಸ್ತಿ ಇರ್ತದೆ ಬಾಲಪ್ಪನಿಗೆ. ಆ ಹುಡುಗಿ ದೊಡ್ಡಾಗಿ ಆದದಕ್ಕೆ ಉಡಿ ದುಡ್ಡು ಕೊಡ್ಬೇಕು ಅಂತ ಹೇಳಕ್ಕೆ ಅಜ್ಜವ್ರ ಕೊಡ್ತಾರಲ್ಲೇ ಬಾಲ ನೋಡಪ್ಪ ತೆಂಗುಂಟಿಗೆ ಹೋಗಿ ಉಡಿ ತುಂಬಿಕೊಂಡು ಕೊಡಿಂದ ದಿವಸ ಹೋನೆಪ್ಪ ಅಂತ ಹೋಗೋದೇ ಇಲ್ಲ. ಇದ್ರಾಗ 2-3 ಸಾರಿ ಇದಾದಾಗ ಯಾಕೆ ಇಲ್ಲಪ್ಪ ನನಗೆ ಇಷ್ಟೇ ಅಲ್ಲಿ ಅವನ ಇಷ್ಟೇ ಎಲ್ಲ ಕಟ್ಕಂಡಿ ಅಲ್ಲ ಇಲ್ಲ ನನಗೆ ಬುದ್ಧಿ ತಿಳಿಯುವ ಮುನ್ನ ಕಟ್ಟಿಬಿಟ್ಟಾರ ನಾನು ಬಲ್ಯ ಸಂಸಾರ ಬಲ್ಯ ತಪ್ಪಾಗತ್ತೆ ನಂಗೆ ಮಾಡಕ್ಕೆ ಬರೋದಿಲ್ಲ, ಇನ್ನೊಬ್ಬರಿಗೆ ಅದನ್ನು ಮಾಡಿಕೊಡೋಕ್ಕಾಗ್ತದೇನೋ, ನಾನು ಮದುವೆ ಆಗಿಲ್ಲ. ಸಂಸಾರ ಎಂಬುದು ಶರಣರಿಗೆ ಏಣಿ ಆಗ್ತದೆ. ಯಪ್ಪ ನಿಮ್ಮಂಥ ಮಹಾತ್ಮರಿಗೆ ಏಣಿ ಆಗ್ಬೋದು, ಕಾಕು ಮನುಷ್ಯ ನಾನು, ನನ್ನ ಕುಣಿ ಆಗ್ತದೆ, ನಾನು ವಲ್ಯ ಅಂತ. ಕೊನೆಗೆ ಇವರು ಬಿಡೋದಿಲ್ಲ. ಅವರು ಸಜ್ಜಲಗುಡ್ಡ ಕಂಬಳಿಯಾಳ ಕಡೆಗೆ ದೊಡ್ಡ ಬಸವಾರಿಯರು ಹೋದಾಗ ಈ ವ್ಯಕ್ತಿ ತೆಂಗುಂಟಿಗೆ ಹೋಗಿ ತಮ್ಮ ಅಕ್ಕನ ಕೈ ಕಾಲು ಹಿಡಿದು ಮಾಡಿಕೆಣಕ್ಕಿನ ಒಪ್ಪಿಸಿ ತನ್ನ ಆಸ್ತಿಯ ಎಲ್ಲವನ್ನ ಕೊಡ್ತಾನೆ. ಕೊಟ್ಟು ನೀನು ಇಚ್ಛಿತ ಯಾವನಾದ್ರೂ ಒಬ್ಬನ ವರನ ನೋಡ್ಬಿಡು ಮದುವೆ ಮಾಡಿಕ್ಯಾ ಅಂತಾನೆ. ಇದು ಯಾವ ಲೆಕ್ಕ ಏನು ಹಿಂಗಂತೆ ಅಂತ ಹೇಳಿದಾಗ ಹೆಂಡ್ತಿನೂ ಕೇಳ್ತಾಳಾಕಿ. ಬಾಲ್ಯ ವಿವಾಹ ಆಗಿರ್ತದೆ. ಜಗತ್ತಿನ ಎಲ್ಲ ಸ್ತ್ರೀಯರು ನನಗೆ ತಾಯಿ ಸಮಾನ ಅಂದಾಗ ನೀನೆಂಗೆ ಹೆಂಡತಿ ಆಗ್ತೀನಿ ನನಗೆ ಅಂತ್ಯ ಶಾಸನಕ್ಕೆ ಹಾಕಿಬಿಡ್ತಾನೆ. ಈ ನೆಲ ಅದಕ್ಕೆ ಸಾಹಿತ್ಯಿಕವಾಗಿ ತಗೊಂಡ್ರೆ ಕುರಿತೋದೆಯಂ ಕಾವ್ಯ ಪರಿಣತ ಮತಿಗಳು. ಏನು ಹೇಳದ ಬೇಡ, ಕಲಿಸದ ಬೇಡ, ಮಣ್ಣಿನ ಗುಣಧರ್ಮ. ಆಧ್ಯಾತ್ಮದ ನೆಲೆ ಕೂಡ ಅಂಥದ್ದೇ ಇಲ್ಲಿ. ಅದಕ್ಕೆ ದ ಹೀರೋ, ದ ಋಷಿ, ದ ಸಂತ, ದ ನ್ಯಾಚುರಲ್ ಫುಡ್ಸ್ ಆಫ್ ಅವರ್ ಇಂಡಿಯನ್ ಸಾಯಿಲ್ ಆ್ಯಂಡ್ ವಿಚ್ ದೇ ಹ್ಯಾವ್ ನಾಟ್ ಬೀನ್ ಬಾರ್ನ್. ಭಾರತ ಇದೇನು ಸಿದ್ಧಿ ಪುರುಷರ ನಾಡು, ವಿಶೇಷ ಕರ್ನಾಟಕ. ಹಾಗಾಗಿ ಅಂಥ ಅನೇಕ ಜನ ಮಹಾನ್ ಭಾವರು ಇದು ಗುರುತಿಸಿದ್ದಾರೆ. ಹಾಗಾಗಿ ಅಂಥ ಏನು ಬಾಲಪ್ಪ ರಾಮಕೃಷ್ಣ ಪರಮಹಂಸರಿಗೂ ದೊಡ್ಡವನಾದ ಆಡದ ನಾವು ಮರಿಬಾರದು. ಕಟ್ಟಿಕೊಂಡ ಹೆಂಡತಿಯನ್ನು ಅಮ್ಮ ಅಂತ ಕರೀತಿದ್ರು ರಾಮಕೃಷ್ಣ ಪರಮಹಂಸರು. ಕಟ್ಟಿಕೊಂಡ ಹೆಂಡತಿಯನ್ನೇ ತಾಯಿ ಅಂತ ತಿಳಿದು ಇನ್ನೊಬ್ಬನಿಗೆ ಮದುವೆ ಮಾಡಿಕೊಟ್ಟ ಕೀರ್ತಿ ಕುರುಬರು ಬಾಲಪ್ಪನಿಗೆ. ಎಲ್ಲಿ ಉಲ್ಲೇಖ ಇಲ್ಲ. ನಮ್ಮ ಕರ್ಮಕ್ಕೆ ವೀರಶೈವದ ಅಡಿಯಲ್ಲಿಯೂ ಬಂದು ಇಲ್ಲೇ ಉಡಿಯಾಗಿ ಹೋಗ್ತದೆ. ವೀರಶೈವ ಸಿದ್ಧಾಂತದಲ್ಲಿ ಭಕ್ತಿಯಲ್ಲಿ ಎಂತಹ ಶಕ್ತಿ ಇದೆ. ಗುರುಲಿಂಗ ಜಂಗಮರನ್ನ ನಂಬಿ ಅದರಲ್ಲಿ ನಡೆದು ಸದ್ಗತಿಯನ್ನು ತಾನು ಕಂಡು ತನ್ನನ್ನು ನೆರವೇರಿದಂಥ ಮನುಕುಲಕ್ಕೆ ಆದರ್ಶ ಬದುಕನ್ನು, ಜೀವನಕ್ಕೆ ಒಂದು ಸಾರ್ಥಕತೆಯನ್ನು ಕೊಟ್ಟವರು. ಲಕ್ಷೋಪಲಕ್ಷ ವಿದ್ಯಾರ್ಥಿಗಳಿಗೆ ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ, ಶಿವಜ್ಞಾನವನ್ನು ಅರಿಯದ ಪುಣ್ಯಾತ್ಮ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಎಸ್ ವಿ ಪಾಟೀಲರು ಹೇಳಿದ್ದಾರೆ. ಬಹಳ ಮಾರ್ಮಿಕವಾಗಿ ಶಿವಶಕ್ತಿಯ ಬಗ್ಗೆ, ಜಂಗಮ ಶಕ್ತಿಯ ಬಗ್ಗೆ, ಗುರು ಮತ್ತು ಶಿಷ್ಯರ ಅವಿನಾಭಾವ ಜನ್ಮದಲ್ಲಿ ಬಂದಾಗ ನಾವು ಶಿವನನ್ನು ಅರಿತುಕೊಳ್ಬೇಕಾದ್ರೆ, ಶಿವನನ್ನು ಅರಿತುಕೊಳ್ಬೇಕಾದ್ರೆ ಆತನ್ನ ಕೇವಲ ಅನುಭವದಿಂದ ಅರಿತುಕೊಳ್ಬೇಕಾದ್ರೆ. ಯಾಕಂದ್ರೆ ಆತನ ಆತ ಹೆಂಗದ ಅಂದ್ರೆ ಶರಣರು ಹೇಳ್ತಾರ, ಜಗದಾಗಲ್ಲದನ, ಮುಗಿಲಾಗಲ್ಲದನ, ಮಿಗೆಯಗಲ್ಲದನ, ಪಾತಾಳದಿಂದ ತತ್ತ ಆತನ ಪಾದಗಳು, ಬ್ರಹ್ಮಾಂಡದಿಂದ ತತ್ತ ಆತನ ಶಿರಸ್ಸು, ಅಗಮ್ಯ ಅಗೋಚರ, ಕಣ್ಣಿ ಕಾಣಲಾರದತ್ತ, ಅಪ್ರಮಾಣ, ಅಲ್ತಿಗೆ ನಿಲ್ಕಲಾರದ, ಅಗಮ್ಯ ಅಗೋಚರ ಅಪ್ರಮಾಣ, ಕೂಡಲ ಸಂಗಮದೇವ ಅಂತ ಹೇಳ್ತಾರ. ಅಂಥ ಶಿವನನ್ನ ನಾವು ಕಾಣಬೇಕಾದ್ರೆ ಸಾಧ್ಯನಾ? ಸಾಧ್ಯ ಇದೆ. ಅದು ಕೇವಲ ಅನುಭವದಿಂದ ಮಾತ್ರ. ಅನುಭವದಿಂದ ಕಾಣಬೇಕಾಗ್ತದೆ. ಈಗ ಗಾಳಿ ಬೀಸ್ತಕ್ಕಂಥ ಅನುಭವದಿಂದ ಕಂಡುಕಂತೀವಿ. ಆದರೆ ಗಾಳಿಯನ್ನು ನೋಡೋಕ್ಕಾಗೋದು. ಭೂಮಿ ಕಾಣ್ತದ, ಬೆಂಕಿ ಕಾಣ್ತದ, ಬಯಲು ಕಾಣ್ತದ. ಬಯಲು ಕಾಣ್ತದ ಅಂದ್ರೆ ಅದಕ್ಕೆ ಅಳತಿ ನೀರಿ ಇಷ್ಟ ಉದ್ದ ಇಷ್ಟ ಕಿಲೋಮೀಟರ್ ಐತೆ ಅಂತ ಹೇಳಕ್ಕಾಗಲ್ಲ. ಬಯಲು ಎತ್ತ ನೋಡಿದ್ರೆ ಬಯಲು. ಅದರಂತೆ ಜಗದ್ವ್ಯಾಪಿಯಾಗಿರ್ತಕ್ಕಂಥ ವೇದಗಳ ಹೇಳ್ತಾವ, ಅತ್ಯತಿಷ್ಠ ದಶಾಂಗುಲ
ನೀ ಹೆಂಗದಿಯಪ್ಪ ದೇವರೇ ಅಂದರೆ ಈ ಭೂಮಂಡಲ ಅಲ್ಲ, ಈ ಪೃಥ್ವಿ ಏನೈತಿ ಗೋಲ, ಇಡೀ ಸೌರ ಮಂಡಲ ಏನೈತಿ ಅದಕ್ಕಿಂತಲೂ ನೀನು 10 ಇಂಚು ದೊಡ್ಡವನಿಗೆ ಅಂತ ವೇದಾಗಮಗಳು ಹೇಳ್ತವೆ. ಅಂಥ ಶಿವನನ್ನ ಕಂಡುಕೊಳ್ಳುವುದು ಮಾನವ ಜನ್ಮದ ಹೆಗ್ಗುರಿ. ಅದನ್ನು ರೂಪದಿಂದ ಕಾಣಕ್ಕಾಗುವುದಿಲ್ಲ, ಅನುಭವದಿಂದ ಕಾಣುವುದು ಅನ್ನೋದೇ ಶಿವಾನುಭವ. ಅದರ ಜೊತೆಯಾಗಿ ಒಂದು ಸಣ್ಣ ಮೋಟ ವಾಕ್ಯಾಗ ಕೇಳ್ತಿದ್ರು ನಮ್ಮ ಬುಕ್ನಟ್ಟಿ ಹಿರಿಯಮಠಾಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಪ್ಪ ಶಿವಾನುಭವ ಅಂದ್ರೆ ಏನು ಅಂತ ಕೇಳಿ ಯಾರು ಕೇಳ್ಬಿಟ್ಟಾರೆ. ಶಿವ ಅನ್ನೋ ಭಾವ ಇಲ್ಲ, ಶಿವ ಅನ್ನೋದು ಭಾವ ಇಲ್ಲ ಅಂತ ಅವ್ರು ಹೇಳಿದ್ರು. ಶಿವ ಅಂದ್ರೆ ಭಾವ ಇಲ್ಲ. ನಾವೆಲ್ಲ ಈ ಸಂಸಾರವನ್ನ ಶಿವನ ಮೇಲೆ ಭಾರ ಹಾಕೊಂಡಿಲ್ಲ, ನಮ್ಮ ಮೇಲೆ ಭಾರ ಹಾಕೊಂಡಿವಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮಠ, ನನ್ನ ಮನೆ, ನನ್ನ ಹೊಲ, ನಂದು 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 ಅಂತಕ್ಕಂಥ ಉಪಾಧಿಯಲ್ಲಿ ಅನುವೃತ್ತರಾಗಿ ಅದು ನಂದು ನಮ್ಮನ್ನು ದುಃಖಕ್ಕೆ ಈಡುಮಾಡಿ ಒಂದು ವೇಳೆ ಅವಂದು ಶಿವಂದಿದು ಅವಂದು ನಿಂದ ಇದು ನಿಂದ ಮಾನ ಅಪಮಾನ ಏನಿದ್ದು ನಿಂದೆ 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 ಅಂತ ಹೋಗಿದ್ರೆ ತೊಂದರೆ ಇರ್ತಿದ್ದಿಲ್ಲ. ಅದಕ್ಕಾಗಿ ಶಿವ ಅನ್ನು ಭವ ಇಲ್ಲ ನಿನಗೆ ಅನ್ನುವಂಥ ಸಾಧಾರಣವಾದ ಮಾತುಗಳಲ್ಲಿ ಕೂಡ ಅದನ್ನು ಕಲ್ಪಬಹುದು. ನಿರ್ಲಿಪ್ತ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ಅನುಭವ ಮೂಲಕ ಕಾಣುವುದೇ ಶಿವಾನುಭವ. ಅದಕ್ಕೆ ಸತ್ಸಂಗ ಬೇಕು. ಆ ಸತ್ಸಂಗದಿಂದ ಶಿವನ ಅನುಭವವನ್ನು ಪಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ತಿಳ್ಕೊಳ್ತಾ, ಅದಕ್ಕೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಷ್ಯ ಸಗಣಕ್ಕೆ ಸಾಸಿರವನಿದ್ದೆ. ಅವ್ರ ತಾಯಿ ಕರ್ಕೊಂಬಂದು 1.5 ವರ್ಷ ಸುಮಾರು ನೀನು ಇವತ್ತು ಬರಲಕ್ಕನ್ನು ನಾಳೆ ಸಾಯ್ತಿದ್ದೆ ಅಂತಂದ್ರು. ಅಂಥ ಸ್ಥಿತಿಯಲ್ಲಿದ್ದವ್ರನ್ನ ಬದುಕಿಸಿ ಈ ಸುಮಾರು ಜಗತ್ತಿ ಭಾರತದಲ್ಲಿ 2ನೇ ವ್ಯಕ್ತಿಯಾಗಿರುವುದವರು ಬರೆದಂಥ ಕೃತಿಗಳು. ಆ ಕೃತಿಗಳಾಗ ಆಶೀರ್ವಾದ ಮಾಡುವಂಥ ವ್ಯಕ್ತಿ ಯಾರಂದ್ರೆ ದೊಡ್ಡ ಬಸವಣ್ಣ. ಪ್ರಥಮದಲ್ಲಿ 4-6 ಮಾತು ಕೇಳಲ್ಲ. ಪ್ರಥಮದಲ್ಲಿ ಪ್ರಾರ್ಥನೆ ಮಾಡಿದಂಥ ನಮ್ಮ ಸ್ವಾಮಿಗಳು ಏನು ಹೇಳಿದ್ರಪ್ಪ ಅಂದ್ರೆ, ಶರಣ ಬಸವ ವಾರ್ಯ ಮತ್ತೆ ಒಪ್ಪಿಗವ ಅಂತ. ದೊಡ್ಡ ಬಸವಾರ್ಯನಾಗಲಿ ದೊಡ್ಡ ಶರಣ ಬಸವರಾಗಲಿ ಈ ಪ್ರಾರ್ಥನೆ ಹೆಂಗಿತ್ತಪ್ಪ ಅಂದ್ರೆ, ಸುಳೆತೋಕ ಆತ್ಮರು ಅಂದ್ರೆ ಶರಣೆ ಆತ್ಮರು ಸುಳೆತೋಕ ಆತ ಅವ್ರ ಊರು ಅಡಳೆ ಆದ್ರೆ ಜಗಕ್ಕೆ ಹೆಸರಿದ್ದು ಸುಳೆತ. ಅವ್ರು ಹೆಂಗಿಂತ ಬೀಗ ಹೆಂಗದಾರ ಅಂತಂದ್ರೆ ನಮ್ಮ ತಮ್ಮರು ಇರ್ತಂದಾರ ನಮ್ಮನ್ನು ಹೊರಡಕ್ಕೆ ಎಲ್ಲ ಅಂಗಡಿ ನಿಮ್ಮದಪ್ಪ ಆ ಉಪನಾಡ್ತಿರ್ಬೇಕು, ನೀವು ನಮ್ಗೆ ಕೇಳ್ಬೇಕಪ್ಪ ಅಂತ ಶರಣೆ ಆತ್ಮರು ನಮ್ಮೂರಿಗೆ ಪುರಾಣಕ್ಕೆ ಕಳಿಸಿ ಕರ್ಕೊಂಡ್ಬರ್ಬೇಕಾಗಿತ್ತಂತೆ. ಅವಾಗ ಅವ್ರು ಏನು ಮಾಡಿದ್ರು, ಫಸ್ಟಲ್ಲಿ ಒಂದ್ಸಲ ನೀವು ನಮ್ಮೂರ ಕಂಪೌಂಡ್ ಕೊಡು ಅಂತಿದ್ದ, ಹೋಗಪ್ಪ ಗುಡ್ದೂರು ಹೋಗೋ ಯಾರನ್ನ ಕಳಿಸ್ತಾರ ಅಂತೇಳಿ ಕಳಿಸ್ಬಿಡ್ರು. ಅವಾಗ ಶರಣೆ ಆಗ್ತಾಗ ಕಂಪೌಂಡ್ ಕೊಟ್ಟು ಬಂದು ಹಿಂಗ ತಾತ್ಪರ ಹೇಳ್ಯಾರಪ್ಪ ಬಾ ಅಂತ ಕೇಳಿದೆ. ನಾನೇನು ಹೇಳು ಪುರಾಣ, ನಾನು ಹೇಳಿಲ್ಲ ಕಾಳಿಲ್ಲ, ಏನು ನಾನು ಕೂಲಿ ಮಾಡಿ ಜಾಗ ಮಾಡಿ ಅಂತ. ಸ್ವಾಮಿಯರು ಎಲ್ಲಿ ಶ್ರೀಮಂತರಿಲ್ಲ, ಸ್ವಾಮಿಯರು ಯಾವತ್ತೂ ಜೋಳಗಿಲ್ಲ ಅಂದ್ರೆ ಕೂಲಿ ಎರಡೇ ಸ್ವಾಮಿಯರಿರೋದು. ಕಂಡಾಗಿರ್ಬೇಕು, ಗಂಟೆಗಿರ್ಬೇಕಂತೆ. ಕಡೆಗೆ ಅವ್ರು 2 ಮಾಡ್ಕೊಂಡು ಹಂಗಿದ್ದಾಗ ಅವ್ರು ಹೇಳಿದಂತೆ, ಎಂಥ ಹೊತ್ತು ತಂದು ದೊಡ್ಡ ನಮಗೆ ಪುರಾಣಕ ನೀನು ಹೋಗಪ್ಪ ಎಲ್ಲ ಮಾಡ್ತಾನ ಅಂತಂದು. ಅದೇ ನಮ್ಮ ಊರಿಗೆ ಫಸ್ಟ್ ಪುರಾಣ ಕಳಿಸಿದ್ರಪ್ಪ ಅಂದ್ರೆ ಅಲ್ಲೇ ಮಾತಾಡಂದ್ರೆ ನಮ್ಮ ತಾಯಿ ಅವ್ರು ಪುರಾಣಕ್ಕೆ ಹೋಗ್ತಾರ. ಹೋದ ನಂತರ ಯಾವ ಪುರಾಣ ಹೆಂಗಾತು ಅಂತ ಕೇಳಿದಂತೆ. ಯಪ್ಪ ನನಗೆ ಅವ್ರು ಹೇಳಿ ಶರಣ ತಾತ ಹೇಳಿದ ನನಗೆ ಶರಣ ಮಾಡಿ ಅವರೇ ನನ್ನ ಪುರಾಣಿಗೆ ಮಾಡಿದ್ರೆ ನಿಮ್ಮ ತಾಯಿ ಅಂತಂದು. ಪೂಜ್ಯರಿಗೆ ಜಗದ್ಗುರು ಪಂಚಾಚಾರರಿಗೆ